ಗ್ಲೋಬಲ್ ಎಜುಕೇಷನಲ್ ಸ್ಕೂಲ್ ಆವರಣದಲ್ಲಿ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಗೌರವಾನ್ವಿತ ಪೋಷಕರು ಹಾಗೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾಭ್ಯಾಸ ವ್ಯಾಸಂಗ ಮಾಡುತ್ತಿದ್ದ ಎಲ್ಲ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಸಮಾಜದಲ್ಲಿ ಹೆಸರು ಬೆಳೆಯಬೇಕು ಎಂಬ ಮನೋಭಾವವುಳ್ಳ ಗೌರವಾನ್ವಿತ ಸಂಸ್ಥೆಯ ಅಧ್ಯಕ್ಷರು ನಾಗೇಶ್ ಪಿಎನ್ ಹಾಗೂ ಕಾರ್ಯದರ್ಶಿ ರೇಖಾ ಎನ್ ಮೇಡಂ ರವರು ಹಾಗೂ ಮುಖ್ಯೋಪಾಧ್ಯಾಯರು ಮತ್ತು ಸಂಸ್ಥೆಯ ಶಿಕ್ಷಕ ವೃಂದದವರು ಮತ್ತು ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಈ ದಿನ ಕಾರ್ಯಕ್ರಮ ಎಂದೂ ನೋಡದ ಜನರ ಮೆಚ್ಚುಗೆಗೆ ಸೈನ್ಸ್ ಎಕ್ಸಿಬಿಷನ್ ಸಮಸ್ತ ಜನತೆ ಹಾಗೂ ಶ್ರೀನಿವಾಸಪುರ ಪಟ್ಟಣದ ಎಲ್ಲ ಜನಸಾಮಾನ್ಯರ ಸಹಕಾರ ಹಾಗೂ ವಿದ್ಯಾರ್ಥಿ ಪೋಷಕರ ಸಹಕಾರ ಈ ದಿನ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸಂಸ್ಥೆಯ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸುತ್ತಾ ಹಾಗೂ ಈ ದಿನ ಕಾರ್ಯಕ್ರಮದ ಸಭೆಯಲ್ಲಿ ಸಂಸ್ಥೆಯ ಗೌರವಾನ್ವಿತರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ವ್ಯಕ್ತಪಡಿಸಿದ್ರು. ನಮ್ಮ ಶಾಲೆಯಲ್ಲಿ ಸುಮಾರು 410 ವಿದ್ಯಾರ್ಥಿಗಳಿದ್ದು 1ರಿಂದ 10ನೇ ತರಗತಿಯವರೆಗೂ ತರಗತಿಗಳು ನಡೆಯುತ್ತಿರುತ್ತವೆ. ನಾವು ಸುಮಾರು 10 ವರ್ಷಗಳಿಂದ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುವುದರಲ್ಲಿ ನಮ್ಮ ಸಂಸ್ಥೆ ಮುಂದಿರುತ್ತದೆ. ಸರ್, ಶ್ರೀನಿವಾಸ ಪಟ್ಟಣದಲ್ಲಿ ಈ ದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಲ್ಲ, ಒಂದು ಪೋಷಕರ ಒಂದು ವಿದ್ಯಾರ್ಥಿಗಳ ಯಾವ ರೀತಿ ಪೋಷಕರು ಸಹಕಾರ ನೀಡಿ ಎಲ್ಲಾ ಪೋಷಕರು ಉತ್ತಮವಾದಂತಹ ಸ್ಪಂದನೆ ನೀಡಿರುತ್ತಾರೆ. ಅವರು ಸಹ ವಿವಿಧ ರೀತಿಯ ಮಾದರಿಗಳನ್ನು ನೋಡಿ ಮಕ್ಕಳು ನೀಡುವಂತಹ ಏನು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಮಕ್ಕಳು ಅದನ್ನ ಕೇಳ್ಬಿಟ್ಟು ತುಂಬಾ ಖುಷಿ ಪಟ್ಟಿರುತ್ತಾರೆ. ಅವರು ಸಹ ಅಂದ್ರೆ ಅವ್ರಿಗೆ ನಮ್ಮ ಸಂಸ್ಥೆ ಮೇಲೆ ಉತ್ತಮವಾದಂತಹ ನಂಬಿಕೆಯನ್ನು ಏರ್ಪಡೋದಕ್ಕೆ ಇದು ಉತ್ತಮ ಕಾರ್ಯಕ್ರಮವಾಗಿದೆ. ಶ್ರೀನಿವಾಸಪುರ ಪಟ್ಟಣ ರಾಮಕೃಷ್ಣ ಬಡಾವಣೆಯಲ್ಲಿ ಸ್ಥಾಪಿತವಾಗಿರುವಂತಹ ಗ್ಲೋಬಲ್ ಎಜುಕೇಷನಲ್ ಸ್ಕೂಲ್ ಈ ನಮ್ಮ ಸಂಸ್ಥೆಯಲ್ಲಿ ಇಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ವಿವಿಧ ಬಗೆಯ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರುತ್ತಾರೆ. ಸರ್, ಈ ದಿನ ಈ ಒಂದು ನಿಮ್ಮ ಶ್ರೀನಿವಾಸ ಪಟ್ಟಣದಲ್ಲಿ ಗ್ಲೋಬಲ್ ಈ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿನಿಯರು ಶಾಲೆಯಲ್ಲಿ? ಅದಕ್ಕಿಂತ ನನ್ನ ಪ್ರಕಾರ ಇಷ್ಟು ಮ್ಯಾಟ್ರಿ ಸಾಕು, ಉಳಿದಿದ್ದೆಲ್ಲಾನು ನೀವು. ಗ್ಲೋಬಲ್ ಶಾಲೆಯ ಕಾರ್ಯದರ್ಶಿಯಾದ ನಾನು ರೇಖಾ. ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರು ವಿದ್ಯಾರ್ಥಿನಿಯರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ Good, very good. Explain madam.
ಡಾಕ್ಟರ್ 50 ಟೆಲ್ ನೇಮ್ ಡೋಂಟ್ ಮಾ ಗುಡ್ ಮಾರ್ನಿಂಗ್ ಶಾಲೆಯ ಪರವಾಗಿ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಮಾದರಿಗಳನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಪರೀಕ್ಷೆ ಮಾಡಿ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನು ಎಲ್ರಿಗೂ ಕೂಡ ಕೊಡಬೇಕಂತೇಳಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. And does not grow any kinds of crops. It's soil and cotton. We can purify water passes through this layer. The material it can purify. Hey,